ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಸಭೆ ಮಾಡ್ತಾ ಇದ್ದೀವಿ. ಈ ಸಭೆಯಲ್ಲಿ ಇವತ್ತು ಹೊಸ ಪದಾಧಿಕಾರಿಗಳ ಆಯ್ಕೆ ಮತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ದೇಶದಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಬಿಟ್ಟು ಹೋಗಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಬಡವ್ರಿಗೆ ಹೋಗಬೇಕು. ಆ ಬಡವ್ರಿಗೆ ಹೋಗದೆ ಇವತ್ತು ಶ್ರೀಮಂತರಾಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಹೊಸ ವಿಚಾರಗಳನ್ನ ಇಟ್ಕೊಂಡು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾಯಿದ್ದೀವಿ. ಈ ರಾಷ್ಟ್ರಾದ್ಯಂತ ಕೆಲಸ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದ್ವಿ. ಸುಪ್ರೀಂ ಕೋರ್ಟಲ್ಲಿ ಕೆನೆ ಪದರದ ಬಗ್ಗೆ ಒಂದು ದೊಡ್ಡ ಆದೇಶನೂ ಬಂತು. ಈ ಆದೇಶ ಬಂದರೆ ಈ ಆದೇಶಕ್ಕೆ ವಿರುದ್ಧವಾಗಿ ಕೆಲವರು ಇನ್ನೂ ಮಾತಾಡ್ತಾನೆ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಒಂದು ತೀರ್ಮಾನ ಆಗಬೇಕಾಗಿದೆ. ಸುಪ್ರೀಂ ಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾರು ನಿಜವಾದ ಬಡವರಿದ್ದಾರೆ, ಯಾರು ಹೊತ್ತು ಊಟಕ್ಕಿಲ್ಲದೆ ಇರ್ತಕ್ಕಂಥವ್ರು, ಆರ್ಥಿಕವಾಗಿ ಹಿಂದೆ ಇದ್ದವರು ಒಂದು ಗುಂಪು, ಆರ್ಥಿಕವಾಗಿ ಮುಂದುವರೆದವರು ಒಂದು ಗುಂಪು ಅಂತೇಳಿ ಹೊಸ ಯೋಜನೆಗಳನ್ನು ಮಾಡೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದಿಕ್ಕಿನಲ್ಲಿ ಇವತ್ತು ನಾವು ಮೀಸಲಾತಿಯನ್ನು ವಿರೋಧಿಸ್ತಾ ಇಲ್ಲ. ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗಬೇಕು. ಮೀಸಲಾತಿಯ ಪದ್ಧತಿ ಬದಲಾವಣೆ ಆಗಬೇಕಂದ್ರೆ ಯಾರು ಪಡ್ಕೊಂಡು ತಿಂತಾ ಇದ್ದಾರೋ ಅವರು ತಮ್ಮ ಅಣ್ಣ ತಮ್ಮಂದರು ಅಕ್ಕಂಗಿರಿಗೆ ಬಿಟ್ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಒತ್ತಾಯದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಹೊತ್ತು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ತಾಲೂಕಿನ ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಣೆ ಮಾಡೋದ್ರ ಮುಖಾಂತರವಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಕ್ರಿಯವಾಗಿ ಈ ಸಂಘಟನೆಯಲ್ಲಿ ತೋರಿಸ್ಕೋಬೇಕು. ಯಾವುದೋ ರೋಲ್ ಕಾಲ್ಗಾಗೋ, ಯಾರ ಮೇಲೋ ದ್ವೇಷಕ್ಕಾಗೋ, ಯಾರ ಮೇಲೋ ಒಂದು ಅಟ್ರಾಸಿಟಿ ಕೇಸ್ ಆಗಲೋ ಅಥವಾ ಯಾವುದೋ ಒಂದು ಸರ್ಕಾರಿ ಜಾಗದಲ್ಲೋ ಅಥವಾ ಖಾಸಗಿ ಜಾಗದಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಟು ರೋಲ್ ಕಾಲ್ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ದೂರ ಇರಬೇಕು ಅಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಈ ಸಂಘಟನೆ ರಾಷ್ಟ್ರಾದ್ಯಂತ ಇದೆ, ರಾಜ್ಯ ಇಲ್ಲ. ಇದು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ರಾಷ್ಟ್ರಾದ್ಯಂತ ಸಂಘಟನೆ ಮಾಡ್ತಾಯಿದ್ವಿ. ಎಲ್ಲ ರಾಜ್ಯಗಳಲ್ಲೂ ಇವತ್ತು ನಮ್ಮ ಸಂಘಟನೆ ಇದೆ. 90% ಎಲ್ಲ ರಾಜ್ಯಗಳಲ್ಲೂ ನಮ್ಮ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಅಧಿವೇಶನ ಕರೆದಾಗ 26 ರಾಜ್ಯಗಳಿಂದ ರಾಜ್ಯಾಧ್ಯಕ್ಷಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಭಾಗವಹಿಸೋ ಜೊತೆಗೆ ಇವತ್ತು ನಮ್ಮ ಯೋಚನೆ ಇಷ್ಟೇ, ನಾವು ಯಾವುದೇ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿರ್ತಕ್ಕಂಥ ಅಮೃತದ ಪಾಲು ನಿಜವಾದ ಕಟ್ಟಕಡೆಯ ಸಮಾಜಕ್ಕೂ ತಲುಪಿಸ್ಬೇಕು. ಆ ತಲುಪದೆ ಹೋದರೆ ಅಂಬೇಡ್ಕರ್ ಕೊಟ್ಟಂಥ ಶ್ರಮ ಸಾರ್ಥಕ ಆಗಲ್ಲ. ಅವ್ರ ಕನಸಾಗಿರ್ತದೆ. ಆ ಕನಸು ನನಸಾಗಬೇಕಾದ್ರೆ ಮೀಸಲಾತಿಯನ್ನು ಯಾರು IAS, IPS, IRS, IFSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು ತಿನ್ಕೊಂಡಿದ್ದಾರೆ. ಆ ಮೀಸಲಾತಿಯನ್ನು ಆ ತಿಂದಿರ್ತಕ್ಕಂಥ ಕುಟುಂಬಗಳಿಂದ ದೂರ ಇಟ್ಟು ನಿಜವಾದ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು, ಇವತ್ತು ಕೂಲಿ ಮಾಡ್ತಾ ಇರ್ತಕ್ಕಂಥವ್ರು, ಗುಡಿಸಲಿರೋಂಥವ್ರಿಗೆ ತಲುಪಲಿ ಅಂತಕ್ಕಂಥದ್ದು ನಮ್ಮ ಸಂಘಟನೆಯ ಮೇನ್ ಉದ್ದೇಶ. ಸಂಘಟನೆಗಳಲ್ಲಿ ಕೆಲವು ಮುಖಂಡರು ಮಾತ್ರ ಮೇಲೆ ಇರ್ತಾರೆ, ಬಡವರು ಹಾಗೆ ಇರ್ತಾರೆ, ಸಂಘಟನೆಗೆ ಉಪಯೋಗಿಸ್ಕೊಂತಾರೆ, ಬಟ್ ಅವರ ಪರಿಸ್ಥಿತಿ ನೋಡಿದ್ರೆ ಹಾಗೆ ಇರುತ್ತೆ. ಅಲ್ಲ, ಇದು ಮೊದಲಿಂದ ನಾನು ಇದು ವಿರುದ್ಧವಾಗಿದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ನಾನು ಹುಟ್ಟಿ ಬೆಳೆದವನು, ಕೋಲಾರದಲ್ಲೇ PUC ಓದಂಥವನು. ಆವತ್ತಿಂದ ನಾವು 84, 83ರಿಂದನೂ ಇದನ್ನೆಲ್ಲ ಗಮನಿಸಿದ್ದೀವಿ. ಮೀಸಲಾತಿಯನ್ನು ತಿಂತಕ್ಕಂಥವರು ಮತ್ತು ಸರ್ಕಾರದ ಯೋಜನೆಗಳು ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಯಾವುದೋ ರೋಲ್ ಕಾಲ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗೋಂಥ ಜನನೇ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸಂಘಟನೆಗಳು. ಮನೆಗೆ ಒಂದೊಂದು ಸಂಘಟನೆ ಮಾಡ್ಕೊಂಡು ನಾನೇ ರಾಜ್ಯಾಧ್ಯಕ್ಷ ಅಂತಾರೆ. ಆದರೆ ವಾಸ್ತವವಾಗಿ ರಾಜ್ಯಾಧ್ಯಕ್ಷಗಳಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಿದೆಯೋ ಅದನ್ನು ನನಸು ಮಾಡ್ತಕ್ಕಂಥ ಕೆಲಸಗಳನ್ನು ಯಾರೋ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ಅಂಬೇಡ್ಕರ್ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸಗಳು ಮಾಡ್ತಕ್ಕಂಥದ್ದು, ಎಲ್ಲ ಒಂದಷ್ಟು ರೋಲ್ ಕಾಲಿಗೆ ಹೊಟ್ಟೆ ಪಾಡೋಂಥ ಕೆಲಸ ಮಾಡೋಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಂಘಟನೆ ಉದ್ದೇಶ. ಅವ್ರಿಗೆ ಹೇಳೋದು ಇಷ್ಟೇ, ಸ್ವಾಭಿಮಾನದಿಂದ ಬದುಕಿ ಸಮಾಜನ ಜಾಗೃತಿಗೊಳಿಸಿ, ಅವ್ರಿಗೂ ಒಳ್ಳೆಯದನ್ನು ಬಯಸಿ ಮತ್ತು ಸರ್ಕಾರದಿಂದ ಸಿಗೋ ಮೀಸಲಾತಿಯನ್ನು ಕೊನೆಯ ಸಾಲಲ್ಲಿರೋರಿಗೆ ತಲುಪಿಸಿ ಅಂತಕ್ಕಂಥ ವಿಚಾರನ ನಾವು ಒತ್ತಾಯ ಮಾಡ್ತೀವಿ. ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಗವರ್ನರ್ಗೆ, ದಲಿತ ಗವರ್ನರ್ಗೆ ಕೆಲವು ರಾಜಕೀಯದ ಅಲ್ಲ, ಈಗ ಸಿದ್ದರಾಮಯ್ಯನವರು ₹1 ಕೊಟ್ಟು ಜವರಯ್ಯ ಅಂತಕ್ಕಂಥ ಒಬ್ಬ ಶೆಡ್ಯೂಲ್ ಕಾಸ್ಟ್ ನಮ್ಮ ತಾತನೋ ಮುತ್ತಾತನೋ 1936ರಲ್ಲಿ ಕೊಂಡ್ಕೊಂಡಂಥ ₹1 ಕೊಟ್ಟು ಆಕ್ಷನ್ಗಳು ತೊಗೊಂಡಂಥ ಜಮೀನಿಗೆ ನಾನು ವಾರಸ್ದಾರ ಅಂತ ಹೇಳ್ಕೊಂಡು ಓಡಾಡ್ತಾನೆ. ನನ್ನ ಹೆಂಡತಿಗೆ ಅದು ಹರ್ಷ ಕುಂಕುಮ ಬಂತು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ? ನೀವು ಮಾಡಿರೋ ತಪ್ಪುಗಳಾಗಿದೆ. ಯಾರ್ದೋ ಆಸ್ತಿನ ನೀವು ಹೊಡ್ಕೊಂಡು, ಒಬ್ಬ ಶೆಡ್ಯೂಲ್ ಕಾಸ್ಟ್ ಆಸ್ತಿನ ಹೊಡ್ಕೊಂಡು ಇವತ್ತು ಸಮಾಜದಲ್ಲಿ ನಂದು ಅಂತ ಹೇಳ್ತಕ್ಕಂಥ ಕೆಲಸ ಅದು ತಪ್ಪು. ಆ ತಪ್ಪನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನು ಕೊಟ್ಟಿದ್ದಾರೆ. ದೂರ ಕೊಟ್ಟರೆ ಅದು ವಿಚಾರಣೆ ನಡೆದರೆ ಏನು ತಪ್ಪಾಗ್ತದೆ? ಆ ತಪ್ಪಾಗೋದನ್ನು ರಾಜ್ಯಪಾಲರು ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥವ್ರು ಅವ್ರಿಗೆ ಚಪ್ಪಲಿ ಹೊಡೆಯುವಂಥದ್ದು, ಅವ್ರಿಗೆ ಬೈಯುವಂಥದ್ದು ರಾಜ್ಯಪಾಲರು ಕೆಲಸ ಮಾಡಿದ್ರು. ತನಿಖೆ ಆದರೆ ನಿಮ್ಗೆ ಅಷ್ಟೇ ಏನು, ನೀವು ತನಿಖೆ ಮಾಡ್ತಾರೆ ತಪ್ಪು ಅನ್ನೋಂಗಿದ್ರೆ ಕೋರ್ಟಲ್ಲಿ ಪ್ರಶ್ನೆ ಮಾಡಿ, ಹೋರಾಟ ಮಾಡಬಾರ್ದು ಅಂತ ನೀವು ಹೇಳಲ್ಲ. ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆ, ಆ ಹುದ್ದೆಯನ್ನು ನೀವು ಅವಮಾನ ಮಾಡ್ತಕ್ಕಂಥದ್ದು ಒಂದು ದಲಿತ ಸಮಾಜಕ್ಕೆ ಮಾಡಿದಂಥ ದೊಡ್ಡ ಅವಮಾನ. ಅದನ್ನು ನಾವು ದೊಡ್ಡ ಮಟ್ಟದಲ್ಲಿ ಅದನ್ನು ವಿರೋಧ ಮಾಡ್ತೀವಿ. ಸಂಘಟನೆ ಮುಖಾಂತರ ಅನೇಕ ತಾಲೂಕುಗಳಲ್ಲಿ ಕೆಲವರು ಮನೆಗಳಿಲ್ಲ, ಶೌಚಾಲಯಗಳಿಲ್ಲ, ಇದ್ರ ಮೇಲೆ ನಿಮ್ಮ ಯಾಕಂದ್ರೆ ಸರ್ಕಾರದ ಸವಲತ್ತುಗಳು ಅವ್ರಿಗೆ ಮುಟ್ತಾ ಇಲ್ಲ.
ಇದ್ಮೇಲೆ ನಿಮ್ಮ ಸಂಘಟನೆ ಯಾವ ರೀತಿ ಕೆಲಸ ಅಲ್ಲ, ಇವತ್ತು ಸರ್ಕಾರ SCP TSP ಹಣ ಅಂತ ಏನು ಮೀಸಲಿದೆ ಬಜೆಟಲ್ಲಿ, ಅದರಲ್ಲಿ 25,000 ಕೋಟಿ ಪ್ರೀ ಗ್ಯಾರಂಟಿಗಳಿಗೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೇಳೋದು, ಆ 25,000 ಕೋಟಿಯನ್ನು ಮುಳಬಾಗಲ್ಗೆ ಒಂದು 100 ಕೋಟಿ ಕೊಟ್ಟಿದ್ರೆ, 200 ಕೋಟಿ ಕೊಟ್ಟಿದ್ರೆ ಎಷ್ಟೋ ಮನೆಗಳು ತಯಾರಾಗ್ತಾ ಇದ್ವು. ಇವತ್ತು ಆ ಸೌಲಭ್ಯಗಳು ಮನೆಗಳಲ್ಲಿ ಇರ್ತಕ್ಕಂಥ, ಗುಡಿಸಲ್ಲಿ ಇರ್ತಕ್ಕಂಥವ್ರು, ಇಂಚು ಮನೆಯಲ್ಲಿ ಇರ್ತಕ್ಕಂಥವ್ರು, ಮಿದ್ ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಅವಕಾಶ ಸಿಗ್ತಾಯಿತ್ತು. 25,000 ಕೋಟಿ ಅಂದರೆ ತಮಾಷೆ ಕೆಲಸನ ಇದು. ಇದು ಸರ್ಕಾರ ಮಾಡ್ತಕ್ಕಂಥ ದ್ರೋಹ ಅಲ್ವೇ ದಲಿತರ ಮೇಲೆ? ಈ ದ್ರೋಹನ ಖಂಡಿಸ್ತೇವೆ. ನಾವು ಇದ್ರ ಬಗ್ಗೆ ಈಗಾಗಲೇ ಹೋರಾಟಗಳು ಮಾಡಿದ್ದೇವೆ, ಇನ್ನು ಮುಂದೆ ಮಾಡ್ತೀವಿ. ಸಂಘಟನೆ ಎಲ್ಲ ತಾಲೂಕಲ್ಲಿ ನಮ್ಮದು ಇದೆ. ಇನ್ನು ಸ್ವಲ್ಪ ಸಕ್ರಿಯವಾಗಿ ಮಾಡಬೇಕು. ಅದಕ್ಕೆ ಇನ್ನೊಂದಷ್ಟು ಇಲ್ಲ ಮೊದಲಿಂದ ಇದೆ. ಹೊಸ ಪದಾಧಿಕಾರಿ ಹಾಕಿ